ಡಾಕ್ಟರ್ ಶರಣಪ್ಪ ಕೊಟ್ಗಿ ಹಾಗೂ ಅವರ ಕುಟುಂಬದ ಸಮಾಜ ಸೇವೆ ಇಂದು ಜಗತ್ತಿಗೆ ಮಾದರಿಯಾಗಿದೆ ಎಂದು ಧಾರವಾಡ ಮುರುಘಾ ಮಠದ ಶ್ರೀಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಶ್ಲಾಘಿಸಿ ಹೇಳಿದರು. ಡಾಕ್ಟರ್ ಶರಣಪ್ಪ ಕೊಟ್ಗಿ ಹಾಗೂ ಭಾರತಿ ಶರಣಪ್ಪ ಕೊಟ್ಗಿ ಇವರ ಸುಪುತ್ರ ಹಾಗೂ ಸಾಮಾಜಿಕ ಹೋರಾಟಗಾರ, ಯುವ ಮುಖಂಡ, ಶಿಕ್ಷಣ ಪ್ರೇಮಿ ಪ್ರವೀಣ್ ಕುಟಗಿಯವರ ಜನ್ಮದಿನಾಚರಣೆ ಅಂಗವಾಗಿ ಶ್ರೀ ಮುರುಘಾ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಲಾಂಕೆಟ್ ಹಾಗೂ ನೋಟ್ಬುಕ್ ವಿತರಣಾ ಸಮಾರಂಭದಲ್ಲಿ ಶ್ರೀಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಪಾಲ್ಗೊಂಡು ಮಾತನಾಡಿದರು. ಶ್ರೀ ಮುರುಘಾ ಮಠದ ಕುರಿತಂತೆ ಹಾಗೂ ಸಮಾಜದ ಬಡಬಗ್ಗರಿಗೆ ಎಲ್ಲ ವರ್ಗದವರಿಗೆ ಡಾಕ್ಟರ್ ಶರಣಪ್ಪ ಕೊಟ್ಗಿ ಹಾಗೂ ವೀರಣ್ಣ ಮತ್ತಿಕಟ್ಟಿ ಸಾಹೇಬರು ಬಹಳ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರ ಶಿಕ್ಷಣ ಪ್ರೇಮ ಹಾಗೂ ಆರ್ಥಿಕ ಪ್ರೇಮ ಹಾಗೂ ರಾಜಕೀಯ ಪ್ರೇಮ ಎಲ್ಲರಿಗೂ ಮಾದರಿಯಾಗಿದ್ದು, ಅವರು ಯಾರಿಗೂ ಲೇಸನ್ನೇ ಬಯಸಿದ್ದಾರೆ, ಒಳ್ಳೆಯದನ್ನೇ ಬಯಸಿದ್ದಾರೆ. ಅವರ ಸೇವೆ ಎಲ್ಲ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಶ್ರೀಗಳು ಹೇಳಿದರು. ಶ್ರೀಗಳೇ ಮಾತನಾಡುತ್ತಾ, ಕೋವಿಡ್ ಸಮಯದಲ್ಲಂತೂ ಡಾಕ್ಟರ್ ಶ್ರೀ ಶರಣಪ್ಪ ಕೊಟ್ಗಿ ಹಾಗೂ ಅವರ ಮನೆತನದ ಸದಸ್ಯರು ಬಹಳ ಸೇವೆ ಮಾಡಿದ್ದಾರೆ. ಎಲ್ಲರಿಗೂ ಅನ್ನಪ್ರಸಾದ ಕೊಟ್ಟಿದ್ದಾರೆ, ಎಲ್ಲರಿಗೂ ಶಿಕ್ಷಣ ಪ್ರೇಮವನ್ನು ಹಂಚಿದ್ದಾರೆ. ಅವರ ಈ ಸೇವೆ ಪರಮಾತ್ಮನಿಗೆ ಯಾವಾಗಲೂ ಇಷ್ಟವಾಗಿದೆ. ಪರಮಾತ್ಮನ ಮೆಚ್ಚುಗೆ ಗಳಿಸಬೇಕು ಎಂದು ಶ್ರೀಗಳು ಹೇಳಿದರು. ಎಲ್ಲರೂ ತಮ್ಮ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದಲು ಶ್ರೀಗಳು ಕರೆ ನೀಡಿದರು. ಎಲ್ಲ ಬಡಬಗ್ಗರಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಸಹಕಾರ ಮಾಡಿ ಎಂದು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೂ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ರಾಜಕೀಯ ಮುತ್ಸದ್ದಿ ಹಾಗೂ ಮಾಜಿ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ ಅವರು ಮಾತನಾಡಿ, ನೋಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ದೀವಿ. ನಾವು ಏನೇ ಪಡೆದುಕೊಂಡರೂ ಈ ಸಮಾಜದಿಂದ ಪಡೆದುಕೊಂಡಿದ್ದೇವೆ, ಈ ಜನರಿಂದ ಪಡೆದುಕೊಂಡಿದ್ದೇವೆ. ಜನತೆಯೇ ಜನಾರ್ದನ, ನಮಗೆ ಜನಸೇವೆ ಜನಾರ್ದನ ಸೇವೆ ಎಂದುಕೊಂಡಿದ್ದೇವೆ. ನಮ್ಮ ಕೊನೆ ಉಸಿರುವರೆಗೂ ನಮ್ಮ ಮನೆತನ ಇರುವವರೆಗೂ ನಾವು ಸಮಾಜ ಸೇವೆ ಮಾಡುತ್ತೇವೆ, ಮುಂದೆ ವರಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ಕೊಟ್ಗಿ, ಶ್ರೀಮತಿ ಸ್ವಾತಿ ಪ್ರವೀಣ್ ಕೊಟ್ಗಿ, ಶ್ರೀಮತಿ ಉಮಾ ಮೃತ್ಯುಂಜಯ ಕೊಟ್ಗಿ, ಶ್ರೀ ಪ್ರಜ್ವಲ್ ಕೊಟ್ಗಿ ಹಾಗೂ ಆಪ್ತ ಕಾರ್ಯದರ್ಶಿಗಳಾದ ಸಚಿನ್ ಅಸುಂಡಿ ಮತ್ತು ನೂರಾರು ವಿದ್ಯಾರ್ಥಿಗಳು ಹಾಗೂ ನೂರಾರು ಬಡಬಗ್ಗರು ಉಪಸ್ಥಿತರಿದ್ದರು. ಅತ್ಯಂತ ಆತ್ಮೀಯ ಶರಣರಾಗಿರುವಂಥ ಯಜಮಾನರಾದ ವೀರಣ್ಣ ಮತ್ತಿಕಟ್ಟಿ ಅವರ ಸಹೋದರರಾಗಿರುವಂಥ ಶರಣಪ್ಪ ಮತ್ತಿಕಟ್ಟಿಯವರೇ, ಮತ್ತಿಕಟ್ಟಿ ಕುಟುಂಬದ ಎಲ್ಲ ಕುಟುಂಬ ವರ್ಗವೇ ಹಾಗೂ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶರಣ. ದೇವರು ಮನೆತನ ಅಂತಂದ್ರೆ ಅದೊಂದು ಭಕ್ತಿಯ ಮನೆತನ ಹಾಗೂ ಗೌರವಾನ್ವಿತ ಮನೆತನ. ಮನೆ ಹೆಂಗಿರಬೇಕು, ಮನಸ್ಸು ಹೆಂಗಿರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಮನೆತನ ಮತ್ತಿಕಟ್ಟಿ ಮತ್ತು ಕೊಟ್ಗಿಯವರ ಮನೆತನ. ನಮ್ಮ ಶರಣರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಧನಮನ ಸಂಪನ್ನರು. ಮನೆ ಅಂದ್ರೆ ಬಡತನದಿಂದ ತುಂಬಿ ತುಳುಕ್ತಾ ಇರಬೇಕು, ಹಂಗೆ ಕಾಣ್ತಾ ಇರಬೇಕು. ಮನಸ್ಸು ಅನ್ನೋದು ಯಾವಾಗಲೂ ಶ್ರೀಮಂತಿಕೆಗೆ ಒಂದು ಒಡಗೂಡಿರಬೇಕು. ಮನೆ ಅನ್ನೋದು ಒಂದು ಗುಡಿಸಲ ಕುಟೀರ ಇದ್ದಂಗಿರ್ಬೇಕು. ಮನಸ್ಸು ಅನ್ನೋದು ವಿಧಾನಸೌಧ ಪಾರ್ಲಿಮೆಂಟ್ ಇದ್ದಂಗಿರ್ಬೇಕು. ಬಹುಶಃ ಅಂಥ ಉದಾಹರಣೆಗೆ ಜ್ವಲಂತ ಸಾಕ್ಷಿಯಾಗಿರುವಂಥ ಮನೆತನ ಯಾವ್ದಾರ ಇದ್ರೆ ಅದು ಕೊಟ್ಗಿಯವ್ರ ಮನೆತನ ಹಾಗೂ ಮತ್ತಿಕಟ್ಟಿಯವ್ರ ಮನೆತನ ಅಂತಂದರೆ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಅಂಥ ಮನೆತನದ ಶರಣಪ್ಪ ಮತ್ತಿಕಟ್ಟಿಯವರು
ಶರಣಪ್ಪ ಕೊಟ್ಟಿಗೆಯವರು, ಅವರ ಚಿರಂಜೀವಿ ಪ್ರವೀಣ್ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದಿಷ್ಟು ದಾನ ಧರ್ಮ ಪೂಜಾ ಪುರಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ಅನ್ನೋ ಸದ್ಭಾವನೆಯಿಂದ ಇವತ್ತು ಪ್ರವೀಣ್ ಅವರು ಮುರುಘಾಮಠದ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ರಗ್ಗು, ಬರೀಲಿಕ್ಕೆ ನೋಟ್ಬುಕ್ಕು ಇತ್ಯಾದಿಗಳನ್ನು ಕೊಟ್ಟು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕು ಅನ್ನತಕ್ಕಂಥ ಸದ್ಬುದ್ಧಿ ಸದ್ವಿಚಾರದಿಂದ ಇವತ್ತು ಕಳಿಸಿಕೊಟ್ಟಿದ್ದಾರೆ ನಿಮಗೆಲ್ಲ ಕೊಡಲಿಕ್ಕೆ. ಅದರ ಜೊತೆಗೆ ಇವತ್ತು ಪ್ರವೀಣ್ ಅವರ ತಂದೆಯವರು, ತಾಯಿಯವರು, ಅವರ ದೊಡ್ಡಪ್ಪಂದಿರು, ಮನೆತನದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ವಜ್ಞ ಹೇಳ್ತಾನೆ, ದಾನವೆಂದರೆ ಎಲೆಯೊಳಗೆ ಚಾನವನ್ನಿಟ್ಟು ಹೊಡೆದಂತೆ. ದಾನ ಅನ್ನೋ ಶಬ್ದ ಕಿವಿಗೆ ಬಿತ್ತು ಅಂದರೆ ತಲೆ ಮ್ಯಾಗ ಚಾನ ಇಟ್ಟು ಗಂಡು ತಗೊಂಡು ಹೇರದಂಗೆ ಅಂದ್ರೆ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರ, ವಿದ್ಯಾದಾನ, ಅನ್ನದಾನ, ಸಂಸ್ಕೃತಿ ದಾನ, ಭಕ್ತಿಯ ಸಂಕೇತವಾದ ಧಾರವಾಡದ ಮುರುಘಾ ಮಠದಲ್ಲಿ ಇವತ್ತು ನನ್ನ ಸಹೋದರನ ಎರಡನೇ ಪುತ್ರ ಪ್ರವೀಣ್ ಕೊಟ್ಗಿಯವರ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಈ ಸಲ ನಿಮ್ಗೆ ಗೊತ್ತದ ಭಾಳ ಥಂಡಿ ಅದ, ಅದಕ್ಕೆಲ್ಲರಿಗೂ ಹೊತ್ಕೊಳ್ತಕ್ಕೆ ರಗ್ಗು ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು, ನೋಟ್ಬುಕ್ಗಳನ್ನು ವಿತರಣೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ನನಗೆ ಭಾಳ ಸಂತೋಷ. ನಾನು ಮೊದಲಿಂದಲೂ ಮುರುಘಾ ಮಠದ ಮೀಸಲು ಭಕ್ತ. ಜನರಲ್ ಕಾರ್ಯಪ್ಪನವರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದೋಗಿದ್ದಾರೆ. ಈಗೇನು ನಾವು ಸಿದ್ಧಗಂಗಾ ಮಠ ಅಂತೀವಿ, ಅನ್ನದಾಸೋ ವಿದ್ಯಾದಾಸೋ ಶ್ರೇಷ್ಠವಾದ ಮಠ ಸಿದ್ಧಗಂಗಾ. ಆ ಸಿದ್ಧಗಂಗಾ ಶ್ರೀಗಳು ಇಲ್ಲಿ ಬಂದು ಅಗ್ನಿ ಶಿವಗಳನ್ನ, ಮೃತ್ಯುಂಜಯಗಳನ್ನ ಭೇಟಿಯಾಗಿ ಅಲ್ಲಿ ಹೋಗಿ ಪ್ರಸಾದ ನಿಲಯ ಪ್ರಾರಂಭಿಸಿ. ಇದು ಇಷ್ಟು ಶ್ರೇಷ್ಠವಾದ ಸ್ಥಳ. ಮತ್ತು ಮೊದಲಿಗೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಮುರುಘಾ ಶರಣರಿಂದ ಇಲ್ಲಿ ಪ್ರಾರಂಭ ಆಯಿತು. ಅಗ್ನಿ ಶಿವಗಳು, ಮೃತ್ಯುಂಜಯಪ್ಪಗಳು ಅದರ ಸಾರಥ್ಯ ವಹಿಸಿದ್ರು. ಮುಂದೆ ಮಾಂತಪ್ಪಗಳು ಸಹಿತ ಅದರಿಂದ ಈಗ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರಾಗಿ ಎಲ್ಲ ರೀತಿಯ ಸುಸಂಸ್ಕೃತ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ಸಂತೋಷ. ಆ ದೃಷ್ಟಿಯಲ್ಲಿ ನಾವು ಈ ಮಠದ ಆಶೀರ್ವಾದ, ಶರಣರ ಆಶೀರ್ವಾದದಿಂದ ಮುಂದೆ ಬಂದವರಾಗಿ ನಾನು ಹಾಗೂ ನನ್ನ ಮನೆತನ, ನನ್ನ ಸಹೋದರ ಶರಣಪ್ಪ ಹಾಗೂ ಆತನ ಸುಪುತ್ರರಾದ ಮೃತ್ಯುಂಜಯ, ಪ್ರವೀಣ ಹಾಗೂ ನಾಗರಾಜ್ ಎಲ್ಲ ಇವತ್ತು ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿದ್ದು ಬದ್ಧತೆಯಿಂದ ನಾವು ಈ ಮಠದ ಮೀಸಲು ಭಕ್ತರು ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಎಂಬ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಅನ್ನದಾಸೋಹ ಹಾಗೂ ವಿದ್ಯಾದಾಸೋಹ ಜೊತೆಗೆ ನಮ್ಮ ಅತ್ಯಂತ ಸಾಮಾಜಿಕ ಪ್ರಜ್ಞೆ, ಸುಸಂಸ್ಕೃತವಾದಂಥ ನಡವಳಿಕೆಯಿಂದ ಶರಣ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಈ ಮಠದಲ್ಲಿ ನಡೀತಾ ಇದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತಂದಿದೆ. ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಪ್ರಾರ್ಥಿಸಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಪುಸ್ತಕ ವಿತರಣೆ ಮತ್ತು ಬುಕ್ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ದೇವೆ. ಜಾಬ್ ಫೇರ್ ಆಗ್ಲಿ ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೇವೆ. ಇವತ್ತು ಒಂದ್ ದಿವಸ ಇಲ್ಲಿ ಶ್ರೀ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳ
ಆಶೀರ್ವಾದದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಮುರುಘಾ ಮಠದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನಂದು 2 ಮಾತು ಮುಗಿಸ್ತೇನೆ. ಇವು ಇಲ್ಲಿ ಇರುವಂತ ಎಲ್ಲಾ ಹುಡುಗರು ಇಲ್ಲಿ ಎಷ್ಟ್ ಜನ ಇದಾರಲ್ಲ, ಒಂದು 400 ಜನ ಏನೋ ಇದಾರ್ರಿ. ಅವ್ರಿಷ್ಟ್ರಿಗೂ ಮಾಡಿದ್ದೆ. ಬಸವಲಿಂಗಾಯ ನಮಃ. ಇಡೀ ಕರ್ನಾಟಕದಲ್ಲಿ ತನ್ನದೇ ಆದ ಹೆಸರುವಾಸಿಯಾದ ಶ್ರೀ ಮುರುಘಾ ಮಠದಲ್ಲಿ ನಡೆಯುತ್ತಿರುವ ಉದ್ಯಮಿ, ಕ್ರಿಯಾಶೀಲ ಯುವ ನಾಯಕ, ಸಮಾಜ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಂತ ಮಾನ್ಯ ಶ್ರೀ ಪ್ರವೀಣ್ ಶರಣಪ್ಪ ಕೊಟಗಿ ರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ಮುರುಘಾ ಮಠ ಧಾರವಾಡ ಇವರ ದಿವ್ಯ ಸನ್ನಿಧಾನದಲ್ಲಿ ಇಡೀ ರಾಜ್ಯದಲ್ಲಿಯೇ ತಮ್ಮದೇ ಆದ ಹೆಸರುವಾಸಿಯಾದ ನಾಡು ಮೆಚ್ಚಿದ ಮಾಜಿ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿಯವರ ಮುಖ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪ್ರವೀಣ್ ಕೊಟಗಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸಿದ್ಧಾರೂಢ ಮಠದಲ್ಲಿ, ನವನಗರದ ವೃದ್ಧಾಶ್ರಮದಲ್ಲಿ ಬೇರೆ ಬೇರೆ ಕಡೆ ಹಣ್ಣು ಹಂಚುವುದು, ನೋಟ್ಬುಕ್ ಪುಸ್ತಕ ವಿತರಣೆ, ಬ್ಲಾಂಕೆಟ್ ವಿತರಣೆ, ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರಲಿ ಅನ್ನೋ ಉದ್ದೇಶದಿಂದ ಜ್ಞಾನಾರ್ಜನೆಗೆ ನೋಟ್ ಪುಸ್ತಕ ಬರೆಯಲು ಅನುಕೂಲ ಆಗಲು ದಿಶೆಯಿಂದ ಹಂಚ್ತಾ ಇದ್ದಾರೆ. ನಾವು ಪ್ರವೀಣ್ ಕೊಟಗಿ ಅವರಿಗೆ ದೇವರು ಆಯುರಾರೋಗ್ಯ, ಸಿರಿ ಸಂಪತ್ತು, ಶಾಂತಿ, ನೆಮ್ಮದಿ ಸದಾಕಾಲ ಶ್ರೀಗಳ ಎಲ್ಲರ ಆಶೀರ್ವಾದದಿಂದ ಅವ್ರು ಕೈಗೊಳ್ಳುವಂತ ಕಾರ್ಯದಿಂದ ದೊರಕಲಿ ಅಂತ ಹೇಳೋದ್ರೊಂದಿಗೆ, ಸಮಾಜದಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಹಂಚಿ ಕೊಟ್ಟಿದ್ದು ಕೆಟ್ಟಿದ್ದೇನ ಬೇಡ, ಕಟ್ಟಿಟ್ಟಿತ್ತು ಬುತ್ತಿ ಅಂತಾರೆ. ನಮ್ಗೆ ಕೈಲಿ ಎಷ್ಟಾಗತ್ತೆ ಅಷ್ಟು ಸದಾ ಕಾಲ ಸೇವೆಯನ್ನು ಮಾಡೋದು. ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲ್ಲಿ, ಶರಣಪ್ಪ ಕೊಟಗಿ ಚಾರಿಟೇಬಲ್ ಟ್ರಸ್ಟ್ ನಡೆಯಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧಿ ವಿತರಣೆ, ಸತತ ಉಪನ್ಯಾಸ ಮಾಲಿಕೆಗಳು, ಪರಿಸರ ಪೂರಕವಾದ ಸಸಿ ನೆಡುವ ಕಾರ್ಯಕ್ರಮಗಳು, ಹೀಗೆ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಈ ಕಾರ್ಯಗಳು ಮುಂದುವರಿಲಿ ಅನ್ನುವ ದೃಷ್ಟಿಯಿಂದ ನನ್ನ ಮಕ್ಕಳು ಕೂಡ ಸಮಾಜಮುಖಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಒಬ್ಬರು ಅನ್ಯೋನ್ಯವಾಗಿರಬೇಕು. ನಾವು ಬಹಳ ಪರಿಶ್ರಮ ವಹಿಸಿ ಕಷ್ಟಪಟ್ಟು ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕಬೇಕು. ಆ ಬದುಕ ಶಾಶ್ವತ ಅಂತೇಳಿ ನಾನು ಹೇಳಿ, ಏನು ಮುರುಘಾ ಮಠದ ಸಾಧನೆ ಬಹಳ ದೊಡ್ಡದ. ಇಡೀ ಇತಿಹಾಸದಲ್ಲಿಯೇ ದಾಸೋಹ ಪ್ರಥಮ ಪ್ರಾರಂಭವಾಗಿದ್ದು ಮುರುಘಾ ಮಠ ಧಾರವಾಡದಲ್ಲಿ. ಅಂದಿನ ಕಾಲದಲ್ಲಿ ಊಟಕ್ಕೆ ಬಹಳ ತೊಂದರೆ ಇತ್ತು. ಅಭ್ಯಾಸ ಮಾಡುವಂತ ಮಕ್ಕಳಿಗೆ ಊಟದ ಅವಶ್ಯಕತೆಗೆ ಬಹಳ ಇತ್ತು. ಆ ಕಾಲದಲ್ಲಿ ಉಚಿತ ದಾಸೋಹವನ್ನು ಪ್ರಾರಂಭ ಮಾಡಿದ ಕೀರ್ತಿ ಶ್ರೀ ಮುರುಘಾ ಮಠ ಧಾರವಾಡಕ್ಕೆ ಸಲ್ಲುತ್ತದೆ. ಅಂತ ಮಠದಲ್ಲಿ ಇವತ್ತು ಅಕ್ಷರ ಅಭ್ಯಾಸಿಸುತ್ತಿರುವಂತ ವಾಸಿಸುತ್ತಿರುವಂತ ವಿದ್ಯಾರ್ಥಿಗಳಿಗೆ ಬ್ಲಾಂಕೆಟ್ ಹಾಗೂ ಪುಸ್ತಕ ವಿತರಣೆ ಮಾಡಿದ್ದಾರೆ. ಬಸವೇಶ್ವರರ ಶರಣರ ಎಲ್ಲರ ಆಶೀರ್ವಾದ ಪ್ರವೀಣ್ ಕೊಟಗಿ ಅವ್ರಿಗಿರಲಿ. ಇಂಥ ಕಾರ್ಯಗಳು ಸದಾಕಾಲ ನಡೀತಿರಲಿ. ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರ ಇರ್ತದೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸಿ ನನ್ನ ಮಾತು ವಿರಾಮ ಹೇಳುತ್ತೇನೆ.